ಯತ್ಕ್ರೌಂಚ ಮಿಥುನಾದೇಕಂ 32ನೇ ಅಧ್ಯಾಯ. ಅದೊಂದು ದಿನ ಬೆಳಿಗ್ಗೆ ಭಾವಿನಿ ವಿಪರೀತ ವಾಂತಿ ಮಾಡತೊಡಗಿದ್ದಳು. ನಿಲ್ಲಲು ಆಗದಷ್ಟು ಆಯಾಸ ಅವಳನ್ನು ಆವರಿಸಿತ್ತು. ದ್ಯುತಿಧರ ನನ್ನ ಕೂಗಿ ಕರೆಯಲು ಆಗದೆ ಅಲ್ಲಿಯೇ ಹಿತ್ತಲಿನಲ್ಲಿ ಕುಸಿದು ಕುಳಿತಳು. ಭಾವಿನಿಯನ್ನು ಗಮನಿಸಿದ ದ್ಯುತಿಧರನ ತಾಯಿ ಓಡಿ ಬಂದರು. ಅವಳಿಗೆ ಆಸರೆ ಕೊಟ್ಟು ಎಬ್ಬಿಸಿ ಒಳಗಡೆ ಕರೆದುಕೊಂಡು ಬಂದರು. ಅವಳನ್ನಾಡಿ ನೋಡಿದವರಿಗೆ ಮುಖ ಸಂತಸದಿಂದ ಅಗಲವಾಯಿತು. ಲೋ ದ್ಯುತಿ, ಬಾರೋ ಇಲ್ಲಿ ಎಂದು ಮಗನನ್ನು ಕೂಗಿ ಕರೆದರು. ಏನಮ್ಮ, ಯಾಕಷ್ಟು ಜೋರಾಗಿ ಕೂಗುತ್ತಿದ್ದೀರಿ ಎಂದು ಕೇಳುತ್ತಲೇ ಹೊರಬಂದ. ಲೋ ದ್ಯುತಿ, ನಿನಗೆ ಸಂತದ ಸುದ್ದಿ ಕಣೋ, ನಿನ್ನ ಹೆಂಡತಿ ಭಾವಿನಿ ಗರ್ಭಿಣಿಯಾಗಿದ್ದಾಳೆ, ನೀನು ಅಪ್ಪ ಆಗ್ತಿದ್ಯಾ ಕಣೋ ಎಂದರು ಸಂತಸದಿಂದ. ದ್ಯುತಿಧರನ ಬಾಯಿಯಿಂದ ಮಾತೇ ಹೊರಡಲಿಲ್ಲ. ಇದು ಹೇಗೆ ಸಾಧ್ಯ ಎಂದು ತನ್ನನ್ನು ತಾನೇ ಪ್ರಶ್ನಿಸಿಕೊಳ್ಳುತ್ತಾ ಭಾವಿನಿಯ ಮೊಗ ನೋಡಿದಾಗ ಅವಳಲ್ಲಿ ಸಂತಸವಿದ್ದರೂ ಸಣ್ಣದಾದ ಅಳುಕಿತ್ತು. ನಿನ್ನ ಹೆಂಡ್ತಿನ ಹಾಗೆ ನೋಡಬೇಡ, ಅವಳಿಗೆ ದೃಷ್ಟಿ ಆದೀತು, ಬೇಗ ಹೋಗಿ ಹಣ್ಣು ಸಿಹಿ ತೆಗೆದುಕೊಂಡು ಬಾ, ಬಸರಿಗೆ ಬೈಕೆ ಹಲವಾರು ಇರುತ್ತವೆ ಎಂದು ತಮಗೆ ತೋಚಿದ್ದನ್ನು ಮಾಡಲು ಅಡುಗೆ ಮನೆಗೆ ನಡೆದರು. ಅವರತ್ತ ಹೋಗುತ್ತಲೇ ಭಾವಿನಿ ಎದ್ದು ಬಂದು ದ್ಯುತಿಧರನ ಎದುರು ನಿಂತಳು. ದ್ಯುತಿಧರನಿಗೆ ಏನು ಮಾಡುವುದೆಂದು ತಿಳಿಯಲಿಲ್ಲ. ಅವನಿಗೆ ಭಾವಿನಿಯ ಮೇಲೆ ಎಳ್ಳಷ್ಟು ಅನುಮಾನವಿಲ್ಲ. ಆದರೂ ಇದು ಹೇಗೆ ಸಾಧ್ಯ ಎಂದು ಪ್ರಶ್ನೆ ಕಾಡತೊಡಗಿತು. ಅವತ್ತೇ ಸಂಜೆಯ ಹೊತ್ತು ವೇದಸನನ್ನ ಭೇಟಿಯಾಗಲು ದಂಪತಿಗಳು ಹೊರಟರು. ಮನೆಯಲ್ಲಿ ಏನೋ ಒಂದು ಉತ್ತರಿಸಿ ಭಾವಿನಿಯ ಜೊತೆ ಹೊರಟಿದ್ದ. ಪ್ರಯಾಣದದುದ್ದಕ್ಕೂ ಇಬ್ಬರು ಮೌನವಾಗಿಯೇ ಇದ್ದರು. ವೇದಸ ಆಸ್ಪತ್ರೆಯಲ್ಲಿದ್ದ ಕಾರಣ ಅಲ್ಲಿಗೆ ಹೋದರು. ಅವನೆದುರು ಆತಂಕದಿಂದ ಕುಳಿತ ದ್ಯುತಿಧರನನ್ನು ನೋಡಿ ವೇದಸನಿಗೆ ನಗೆ ಉಕ್ಕಿತು. ಭಾವಿನಿ ಹೊರಗಡೆಯ ಉದ್ಯಾನವನದಲ್ಲಿ ಕುಳಿತಳು. ವೇದಸ ಬೇಕೆಂದೇ ಅವಳನ್ನು ಹೊರಗಡೆ ಕಳುಹಿಸಿದ್ದ. ಹೇಳಿ ದ್ಯುತಿಧರ ಅವರೇ, ನಿಮ್ಮ ಆತಂಕಕ್ಕೆ ಕಾರಣವೇನು? ಕಾಂಗ್ರೆಟ್ಸ್, ತಂದೆ ಆಗ್ತಿದ್ದೀರಿ. ಡಾಕ್ಟರ್, ಹೇಗೆ ಹೇಳೋದು ಗೊತ್ತಾಗ್ತಿಲ್ಲ. ನಿಮಗೆ ನಿಮ್ಮ ಹೆಂಡತಿ ನನ್ನೊಂದಿಗೆ ಮಾತನಾಡಿದ ವಿಷಯವನ್ನು ತಿಳಿಸಿರಬಹುದು ಎಂದುಕೊಳ್ಳುವೆ. ನೋಡಿ, ಒಬ್ಬರ ಮಾತನ್ನು ಕೇಳಿ ಅಲ್ಲಿ ಇಲ್ಲಿ ಹೇಳುವ ಚಟ ನನ್ನ ಹೆಂಡತಿಗೆ ಇರಲಿಲ್ಲ. ತಂದೆಯಾಗುತ್ತಿರುವುದಕ್ಕೆ ಸಂತೋಷ ಪಡುವುದು ಬಿಟ್ಟು ಇದೇನು ಮುಖಸಪ್ಪಿಗೆ ಮಾಡಿಕೊಂಡಿದ್ದೀರಿ? ಡಾಕ್ಟರ್ ಮತ್ತು ಲಾಯರ್ ಎದುರು ಯಾವ ಮುಚ್ಚುಮರೆ ಒಳ್ಳೆಯದಲ್ಲ. ಏನು ನಿಮ್ಮ ಸಮಸ್ಯೆಗೆ ನೇರವಾಗಿ ನನ್ನೊಂದಿಗೆ ಹಂಚಿಕೊಳ್ಳಿ. ಅದು ಎನ್ನುತ್ತಾ ದ್ಯುತಿಧರ ತನ್ನ ದೌರ್ಬಲ್ಯ ಎಲ್ಲವನ್ನೂ ಹೇಳಿಕೊಂಡು, ನನಗೆ ಭಾವಿನಿ ಬಗ್ಗೆ ಅನುಮಾನವಿಲ್ಲ, ಆದರೂ ಇದು ಹೇಗೆ ಸಾಧ್ಯ? ನೋಡಿ, ನಿಮ್ಮ ಮಾತಿನಲ್ಲೇ ಉತ್ತರವಿದೆ. ನಿಮಗೆ ನಿಮ್ಮ ಮೊದಲ ಹೆಂಡತಿಗೆ ಒಂದಿಗೆ ಸರಿಯಾಗಿ ಸಹಕರಿಸಲು ಆಗಲಿಲ್ಲ. ಅದಕ್ಕೆ ಕಾರಣ ನಿಮ್ಮ ಮನಸ್ಸು, ನಿಮ್ಮ ಮನಸ್ಸಿನಲ್ಲಿ ಮೂಡಿದ ಹಲವಾರು ಗೊಂದಲಗಳು. ಇದರಿಂದ ನೀವು ಪ್ರಹಸಿನಿ ಅವರೊಂದಿಗೆ ವಿಫಲವಾದಿರಿ ಹೊರತು ನಿಮ್ಮಲ್ಲಿ ದೈಹಿಕ ದೌರ್ಬಲ್ಯ ಇದೆ ಎಂದಲ್ಲ. ನಿಮ್ಮ ಹೆಂಡತಿಯಾದವರು ಪದೇ ಪದೇ ಅದನ್ನೇ ಎನ್ನುತ್ತಾ ನಿಮ್ಮಲ್ಲಿ ಕೀಳರಿಮೆ ಮೂಡಿಸಿರುವರು. ಅದನ್ನೇ ನಿಜವೆಂದು ನಂಬಿ ವೃಥಾ ಕೊರಗುತ್ತಾ ಬಂದಿರಿ. ಭಾವಿನಿ ನಿಮ್ಮಲ್ಲಿಯ ಮಾನಸಿಕ ದೌರ್ಬಲ್ಯ ಹೊರ ಹೋಗಿಸಿ ಕಾಯ ವಾಚ ಮನಸ ನಿಮ್ಮ ಹೆಂಡತಿಯಾಗಿ ಬಾಳ ಸಂಗಾತಿಯಾಗಿ ನಿಮ್ಮೊಂದಿಗೆ ಒಂದಾದಾಗ ನಿಮ್ಮ ದೌರ್ಬಲ್ಯ ಹೊರಟು ಹೋಗಿ ಪ್ರಾಬಲ್ಯ ತುಂಬಿದೆ. ಅದರ ಫಲವೇ ನೀವು ಅಪ್ಪ ಆಗುತ್ತಿರುವುದು. ಇದೆಲ್ಲ ಆಲೋಚನೆ ಬಿಟ್ಟು ಸಂತೋಷವಾಗಿರಿ. ಧನ್ಯವಾದಗಳು ಡಾಕ್ಟರ್, ನನ್ನ ಆತಂಕವನ್ನು ದೂರ ಮಾಡಿದ್ದಕ್ಕೆ. ಅಂದ ಹಾಗೆ ನಿಮ್ಮ ಹೆಂಡತಿ ಮೃಣ್ಮಯಿ ಕಾಣಿಸುತ್ತಿಲ್ವಲ್ಲ, ಎಲ್ಲಿಯವರು? ಅವಳು ಕೆಲ ದಿನಗಳ ಮಟ್ಟಿಗೆ ತವರಿಗೆ ಹೋಗಿರುವಳು. ಅವಳ ಕನಸು ನೀವಿಬ್ಬರು ಒಂದಾಗುವುದೇ ಆಗಿತ್ತು. ಅದು ನೆರವೇರಿತು. ದೇವರು ದೊಡ್ಡವನು. ನಾವಿಬ್ಬರು ಋಣಿಯಾಗಿರುತ್ತೇವೆ ಎಂದು ಕೈ ಮುಗಿದ ದ್ಯುತಿಧರ. ಛೇ, ಅಷ್ಟು ದೊಡ್ಡ ಮಾತೇಕೆ? ನಮ್ಮ ಕರ್ತವ್ಯ ನಾವು ಮಾಡಿದೆವು. ಇದರಲ್ಲಿ ಯಾವ ದೊಡ್ಡತನವೂ ಇಲ್ಲ. ಅದು ನಿಮ್ಮ ದೊಡ್ಡ ಗುಣ ಸರ್. ಬರ್ತೀವಿ ಡಾಕ್ಟರ್ ಎಂದ ದ್ಯುತಿಧರ ಮರಳಿ ಭಾವಿನಿಯ ಬಳಿ ಬಂದ. ಅವಳು ಉದ್ಯಾನವನದಲ್ಲಿ ಅದೀಗ ತಾನೇ ಮೂಡುತ್ತಿರುವ ಮೊಗ್ಗುಗಳನ್ನು ನೋಡುತ್ತಾ ತನ್ನ ಹೊಟ್ಟೆಯ ಮೇಲೆ ಕೈ ಆಡಿಸಿ ನೋಡಿಕೊಂಡು ನಿಟ್ಟುಸಿರುದಬ್ಬಿದಳು. ದ್ಯುತಿಧರ ಅವಳ ಮನದ ಭಾವವನ್ನು ಅರಿತವನಂತೆ ಅವಳ ಬಳಿ ಸಾರಿ ಹಿಂದಿನಿಂದಲೇ ಅವಳನ್ನು ಬಳಸಿ ಹಿಡಿದು ತನ್ನೆದೆಗೆ ಒರಗಿಸಿಕೊಂಡ. ಅವನ ಚರ್ಯೆ ಅವಳಲ್ಲಿ ಸುರಕ್ಷಿತ ಭಾವನೆ ಮೂಡಿಸಿತು. ಅವಳ ಹೊಟ್ಟೆಯನ್ನು ಒಮ್ಮೆ ಸವರಿದ ದ್ಯುತಿಧರ, ಧನ್ಯವಾದಗಳು ಭಾಮಿನಿ, ನನಗೆ ನಿಜವಾದ ತಂದೆಯಾಗುವ ಸುಖವನ್ನು ಕೊಟ್ಟಿದ್ದಕ್ಕಾಗಿ. ನನ್ನಲ್ಲಿ ಯಾವ ದೌರ್ಬಲ್ಯವಿಲ್ಲ ಎಂದು ಸಾಬೀತುಪಡಿಸಿದವಳು ನೀನೇ ನನ್ನ ಶಕ್ತಿ, ನನ್ನ ಪ್ರೇರಣೆ ಎಲ್ಲವೂ. ನನ್ನ ಒಂದೇ ಒಂದು ಮಾತನ್ನು ನಡೆಸಿಕೊಡುವೆಯಾ? ಅದೇನು ಹೇಳಿ? ನೀನು ಮತ್ತೆ ಸಾಹಿತ್ಯ ಲೋಕಕ್ಕೆ ಪಾದಾರ್ಪಣೆ ಮಾಡಬೇಕು. ಮತ್ತೊಮ್ಮೆ ಪ್ರಮೋದ್ವರೆಯಾಗಿ ಸಾಹಿತ್ಯ ಲೋಕದಲ್ಲಿ ಮಿನುಗುವ ನಕ್ಷತ್ರವಾಗಬೇಕು. ಖಂಡಿತ, ನಿಮ್ಮ ಜೊತೆ ಇದ್ದರೆ ನಾನು ಏನು ಬೇಕಾದರೂ ಸಾಧಿಸುವೆ
ಎಂದು ಅವನ ಕೈ ಹಿಡಿದು ನುಡಿದಳು. ಅವರಿಬ್ಬರ ಸಂಭಾಷಣೆ ಕೇಳಿಸದೇ ಹೋದರೂ ಅವರ ಭಾವನಾತ್ಮಕ ಸ್ಪರ್ಶ ಮತ್ತು ಕಂಗಳಲ್ಲಿದ್ದ ಪ್ರೀತಿ ಆದರಗಳಿಂದ ಅವರ ಮಧ್ಯೆ ಎಲ್ಲವೂ ಸರಿ ಇದೆ, ಸರಿ ಹೋಗಿದೆ ಎಂದು ಮನಗಂಡ ವೇದಸ. ಮೃಣ್ಮಯಿ ಇದ್ದಿದ್ದರೆ ಈ ದೃಶ್ಯ ನೋಡಿ ಅದೆಷ್ಟು ಸಂತಸ ಪಡುತ್ತಿದ್ದಳೋ ಎಂದುಕೊಂಡ. ತನ್ನ ಜೇಬಿನಲ್ಲಿದ್ದ ಮೃಣ್ಮಯಿಯ ಪಟಕ್ಕೆ ಮುತ್ತು ಕೊಟ್ಟು ಒಮ್ಮೆ ಕೈಯಾಡಿಸಿ ಎದೆಗೆ ಅಪ್ಪಿ ಹಿಡಿದ. ವೇದಸನ ಆಸ್ಪತ್ರೆಗೆ ಕರೆಯೊಂದು ಬಂದಾಗ ಎಚ್ಚೆತ್ತು ಅದನ್ನು ಸ್ವೀಕರಿಸಿ ಮಾತನಾಡಲು ಮುಂದಾದ. ವೇದಸ್ ಅವರೇ, ಅಂತೂ ಕಥೆಯನ್ನು ಸಕಾಂತಗೊಳಿಸಿದಿರಿ. ಆದರೂ ಬರಹಗಾರರ ಹೆಸರು ಮತ್ತು ಶೀರ್ಷಿಕೆ ಇನ್ನೂ ತಿಳಿದು ಬಂದಿಲ್ಲ. ಇದು ನಮ್ಮ ಸಂಪಾದಕನಾಗಿ ಅಲ್ಲ, ಸಾಮಾನ್ಯ ಓದುಗನಾಗಿ ಕೇಳುತ್ತಿರುವೆ. ಯಾರಿಗಾಗಿ ಈ ಕಥೆ ಆರಂಭವಾಯಿತು ಅವರೇ ಇದಕ್ಕೆ ಸೂಕ್ತ ಶೀರ್ಷಿಕೆ ಕೊಡಬಲ್ಲರು. ಅವರನ್ನೇ ಕೇಳುವುದು ಉತ್ತಮ. ಸರಿ, ಹಾಗಾದರೆ ಭಾವಿನಿ ಮತ್ತು ಧೃತಿಯವರನ್ನು ವಿಚಾರಿಸಿ ಈ ಕುರಿತು ಕೇಳಿ. ಅದು ಈಗಲೇ ಸಾಧ್ಯವಿಲ್ಲ ಸರ್. ಅವರು ಈಗ ತಾನೇ ತಮ್ಮ ಸುಖಿ ಜೀವನ ಆರಂಭಿಸಿದ್ದಾರೆ. ಇಂಥ ಸಮಯದಲ್ಲಿ ಹಳೆಯದು ನೆನಪಿಸಿ ಬರೇ ಒಂದು ಶೀರ್ಷಿಕೆಗಾಗಿ ಅವರ ಏಕಾಂತ ಭಂಗ ಮಾಡೋದು ಅಷ್ಟು ಸರಿಯಲ್ಲ. ನೀವೇ ತಿಳಿದುಕೊಂಡ ಹಾಗೆ ಅವರು ಈಗ ತಾನೇ ಜೀವನ ಆರಂಭಿಸಿದ್ದಾರೆ. ಹಾಂ ಸರಿ, ಶೀರ್ಷಿಕೆ ಬೇಡ, ಬರೆದವರ ಹೆಸರು ಅದು ಶೀರ್ಷಿಕೆ ನಿರ್ಧಾರವಾದ ನಂತರವೇ ತಿಳಿಯಲಿ ಸರ್. ನನ್ನ ಪ್ರಕಾರ ಮೊದಲಾರ್ಧ ಬರೆದವರು ಬೇರೆ, ನಂತರ ಬರೆದವರು ಬೇರೆ, ಹೌದಲ್ಲವೇ? ಹೌದು, ಸದ್ಯದಲ್ಲೇ ಅದರ ಕುರಿತು ಎಲ್ಲರಿಗೂ ತಿಳಿಸೋಣ. ಸರಿ, ನಿಮ್ಮಿಷ್ಟದಂತೆ ಆಗಲಿ ಎಂದು ಕರೆ ಸ್ಥಗಿತಗೊಳಿಸಿದರು. ಮೃಣ್ಮಯಿಯ ನೆನಪು ಅವನನ್ನು ಇನ್ನಿಲ್ಲದಂತೆ ಕಾಡತೊಡಗಿತ್ತು. ಆದರೆ ಅವಳನ್ನು ದೂರ ಕಳುಹಿಸಿರುವುದು ತಾನೇ. ಈಗ ಅವಳ ಕನಸು ಆಸೆ ಈಡೇರಿ ಭಾವಿನಿ ದ್ಯುತಿಧರ ಸುಖಿ ಸಂಸಾರ ನಡೆಸಿದ್ದರು. ಇದೆಲ್ಲವೂ ಮೃಣ್ಮಯಿಯ ಛಲದಿಂದ ಸಾಧ್ಯವಾಗಿತ್ತು. ಆರಂಭದಲ್ಲಿ ಭಾವಿನಿ ಸಂಪೂರ್ಣ ಹುಚ್ಚಿಯಾದವಳು. ಅವಳು ಸರಿ ಹೋಗುವುದು ಅಸಾಧ್ಯ ಎಂದು ತಾನು ನಿರ್ಲಕ್ಷ್ಯ ಮಾಡಿದಾಗ ಮೃಣ್ಮಯಿ ಭಾವಿನಿಯ ವಿಶ್ವಾಸ ಸ್ನೇಹ ಗಳಿಸಿ ನಿಧಾನವಾಗಿ ಅವಳನ್ನು ಸುಧಾರಿಸಿದ್ದಳು. ತದನಂತರವೇ ತನಗೂ ವಿಶ್ವಾಸ ಮೂಡಿ ಭಾವಿನಿಯನ್ನು ಸರಿಪಡಿಸಲು ಮುಂದಾಗಿದ್ದು. ದ್ಯುತಿಧರ ತಾನಾಗಿಯೇ ಬಂದಿದ್ದು. ಇದೆಲ್ಲವೂ ಮೃಣ್ಮಯಿ ಆರಂಭಿಸಿದ ಕಥೆಯ ಮೂಲಕ. ಇದಕ್ಕೆ ಶೀರ್ಷಿಕೆ ಏನಿರಬಹುದು? ಅವಳು ಬೇಕೆಂದೇ ಗೌಪ್ಯವಾಗಿ ಕಥೆ ಶೀರ್ಷಿಕೆ ರಹಿತವಾಗಿ ಪ್ರಕಟವಾಗುವಂತೆ ಮಾಡಿದ್ದಳು. ಮೃಣ್ಮಯಿಯ ಡೈರಿ ಅಥವಾ ಇನ್ನಾವುದಾದರೂ ಹಾಳೆಯಲ್ಲಿ ಈ ಕುರಿತು ಬರೆದಿರಬಹುದೇ ಎಂದು ಯೋಚಿಸುತ್ತಾ ಮನೆಗೆ ಹೋಗಿ ಹಲವಾರು ಕಾಗದ ಡೈರಿ ಹುಡುಕಾಡಿದ. ಎಲ್ಲಿಯೂ ಅದರ ಬಗ್ಗೆ ಸುಳಿವು ಸಿಗಲಿಲ್ಲ. ನಿರಾಸೆಯಾಗಿ ಆಸ್ಪತ್ರೆಗೆ ಹಿಂದಿರುಗಿದ. ಭಾವಿನಿಯೇ ಈ ಕಥೆಗೆ ಶೀರ್ಷಿಕೆ ಕೊಡಲು ಸಾಧ್ಯ ಎಂದು ಅವಳಾಗಿಯೇ ಮೃಣ್ಮಯಿಯನ್ನು ಹುಡುಕಿ ಬಂದಾಗ ತಿಳಿಸಿದರಾಯಿತು ಎಂದು ಸುಮ್ಮನಾದ. ರೀ, ನಾವು ತಪ್ಪು ಮಾಡ್ತಿದ್ದೀವಿ ಎಂದು ನಿಮಗೆ ಎನಿಸುತ್ತಿಲ್ಲವೇ? ಯಾವ ತಪ್ಪು? ಏನದು? ಹೀಗೆ ಒಗಟಾಗಿ ಹೇಳೋ ಬದಲು ನೇರವಾಗಿ ಹೇಳಬಹುದಲ್ಲ? ಅದೇ ರೀ, ಇಷ್ಟು ದಿನಗಳಾಯಿತು ನಾವು ಒಮ್ಮೆಯೂ ಮೃಣ್ಮಯಿ ಅವರನ್ನು ಭೇಟಿ ಮಾಡಲೇ ಇಲ್ಲ. ಅವರೇ ಅಲ್ಲವೇ ನಮ್ಮನ್ನು ಒಂದು ಮಾಡಲು ಶ್ರಮಿಸಿದ್ದು? ಹೌದಲ್ಲವೇ? ನಾನೊಬ್ಬ ಮರೆತೇ ಬಿಟ್ಟಿದ್ದೆ. ನನ್ನನ್ನು ಕೂಡ ಮಾನಸಿಕವಾಗಿ ಸದೃಢನನ್ನಾಗಿ ಮಾಡಿ ಮತ್ತೊಮ್ಮೆ ಕೈಗೆ ಪೆನ್ನು ಹಿಡಿಯುವಂತೆ ಮಾಡಿದ್ದು ಅವರೇ. ನೀನು ಹೀಗೆ ನೆನ್ನೆದರು ಇರಲು ಮೃಣ್ಮಯಿ ಮತ್ತು ಅವರ ಗಂಡ ವೇದಸ್ ಅವರೇ ಕಾರಣ. ಅವತ್ತು ಆಸ್ಪತ್ರೆಗೆ ಹೋದಾಗ ಮೃಣ್ಮಯಿ ತವರಿಗೆ ಹೋಗಿರುವರು ಎಂದು ಹೇಳಿದ್ದರು. ಈಗ ಬಂದಿರಬಹುದು. ಖಂಡಿತ ಬಂದೇ ಬಂದಿರುತ್ತಾರೆ. ನಡೀರಿ, ಹೋಗಿ ಭೇಟಿಯಾಗೋಣ. ಸರಿ, ನಾಳೆಯೇ ಹೋಗೋಣ. ಅವರಿಗೆ ನಮ್ಮ ಭೇಟಿಯಿಂದ ಸಂತಸ ಖಂಡಿತವಾಗುವುದು. ಭಾವಿನಿಗೆ ತಿಂಗಳುಗಳು ತುಂಬಿ ಹೆರಿಗೆಗೆ ಹತ್ತಿರವಾಗಿದ್ದಳು. ಅವಳು ಮರಳಿ ಬಂದಿದ್ದು ಬಹಳಷ್ಟು ಜನಕ್ಕೆ ತಿಳಿದಿರಲಿಲ್ಲ. ಅವಳು ಬರವಣಿಗೆ ಆರಂಭಿಸಿದ್ದಳು. ದ್ಯುತಿಧರ ಭಾವಿನಿ ಈಗ ಸಾಹಿತ್ಯ ಲೋಕದಲ್ಲಿ ಮತ್ತೊಮ್ಮೆ ಪ್ರಜ್ವಲಿಸುವ ತಾರೆಗಳಾಗಿದ್ದರು. ಹೆರಿಗೆಯ ನಂತರ ಮಗುವಿನ ಲಾಲನೆ ಪಾಲನೆಯಲ್ಲಿ ಸಮಯ ಕಳೆಯುವುದು ಎಂದು ನಿರ್ಧರಿಸಿದ ಭಾವಿನಿ ಕೆಲ ದಿನಗಳವರೆಗೆ ಬರವಣಿಗೆಯಿಂದ ದೂರ ಇರುವುದಾಗಿ ನಿರ್ಧರಿಸಿದಳು. ದ್ಯುತಿಧರನಿಗೆ ಅವಳ ಈ ನಿರ್ಣಯ ಸರಿ ಬಂದಿರಲಿಲ್ಲ. ಅವನಿಗೂ ಅವಳಿಗೂ ವಾದ ನಡೆದೇ ಇತ್ತು. ಆಗಾಗ ಇಬ್ಬರಿಗೂ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಈ ಕುರಿತು ಜಗಳವೂ ಆಗಿತ್ತು. ಹೆಚ್ಚು ಮನಸ್ತಾಪವಾಗದೆ ವಿಷಯಾಂತರಗೊಳಿಸಿ ಆರಾಮವಾಗಿ ನಕ್ಕು ಬಿಡುತ್ತಿದ್ದರು. ಈ ನಡುವೆ ದೊಡ್ಡ ಮಕ್ಕಳನ್ನು ಹೆಚ್ಚಿನ ಓದಿಗಾಗಿ ದೂರದ ಊರಿಗೆ ಕಳುಹಿಸಿ ಅಲ್ಲಿಯೇ ಇರುವಂತೆ ವ್ಯವಸ್ಥೆ ಮಾಡಿದ್ದರು. ಆ ಮಕ್ಕಳಲ್ಲೂ ತಕ್ಕ ಮಟ್ಟಿನ ಬದಲಾವಣೆಯಾಗಿ ಇಬ್ಬರು ಭಾವಿನಿ ದ್ಯುತಿಧರನನ್ನು ತಂದೆ ತಾಯಿ ಎಂದು ಗೌರವ ಕೊಟ್ಟು ಮಾತನಾಡಿಸುತ್ತಿದ್ದರು. ಪ್ರಹಸಿನಿಯ ನೆನಪು ಸುಳಿಯದಂತೆ ಇಬ್ಬರು ಮಕ್ಕಳನ್ನು ಚೆನ್ನಾಗಿ ಪ್ರೀತಿಯಿಂದ ಬೆಳೆಸಿದ್ದರು. ಇಬ್ಬರು ನಿರ್ಧರಿಸಿದಂತೆ ಮೃಣ್ಮಯಿ ವೇದಸನನ್ನು ಭೇಟಿಯಾಗಲು ಸಿದ್ಧವಾದರು. ಹೊರಡುವಾಗ ಮತ್ತೊಮ್ಮೆ ಅವರ ಮಧ್ಯೆ ಬರವಣಿಗೆ ಮುಂದುವರೆಸುವ ಕುರಿತು ವಾದ ವಿವಾದ ನಡೆದಿತ್ತು. ಆಗ ಅವರಿಬ್ಬರೂ ಮತ್ತೊಮ್ಮೆ ಬಂದಿದ್ದರು. ಬಂದವರು ಯಾರು?
ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.